ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ಬೈ ಚಂದು. ಏನಿವತ್ತು ಬಂದು ಹಿಂಗೆ ಕೂತ್ಕೊಂಡ್ಬಿಟ್ಟಿದ್ದಾಳೆ ಅಂತನಾ. ಇದು ಬಂದುಬಿಟ್ಟು ನಾನು ಫಸ್ಟ್ ವೀಡಿಯೋ, ಕ್ಯಾಮ್ರಾಗೆ ಫೇಸ್ ಮಾಡ್ಕೊಂಡು ಮಾಡ್ತಿರೋ ಫಸ್ಟ್ ವೀಡಿಯೋ. ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ನಂದು ಅಂದರೆ ಸ್ಯಾಟರ್ಡೆ ಸಂಡೇ ನಾನು ಸುಮ್ಮನೆ ಬಿದ್ದಿರ್ತೀನಿ. ಯೂಶ್ವಲಿ ನಂಗೆ ಸ್ಯಾಟರ್ಡೆ ಸಂಡೇ ವೀಕ್ ಆಫ್, ಓಕೆನಾ. ಅಂದರೆ ನಂತರ ಈ ಥರ ಸುಮ್ಮನೆ ಬಿದ್ದವ್ರು ಏನು ಮಾಡ್ತಾರೆ ಹೇಳಿ, ಈ ಥರ ಏನಾದರೂ ಒಂದು ಮಾಡ್ತಾರೆ. ಹಾಗೆ ನಾನಿವತ್ತು ನನ್ನ ಸ್ಕಿನ್ ಕೇರ್ ಹೇಗೆಲ್ಲ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ದಯವಿಟ್ಟು ಇಷ್ಟ ಮಾಡ್ಕೊಂಡು ಲೈಕ್ ಮಾಡಿ ಪ್ಲೀಸ್ ಕಣ್ರೋ. ಓಕೆನಾ. ಏನು ಹೇಳಬೇಕು, ನಂಗೆ ನಿಜ ಏನು ಮಾತಾಡಬೇಕು ಅಂತಲೂ ಗೊತ್ತಿಲ್ಲ ಫ್ರೆಂಡ್ಸ್. ಫಸ್ಟ್ ವೀಡಿಯೋ ಅಲ್ವಾ, ಸ್ವಲ್ಪ ಹಾಗೆ ನರ್ವಸ್. ಯಾವ ಥರ ಹಿಂಗೆ ಕ್ಯಾಮ್ರಾ ನೋಡ್ಕೊಂಡು ನನ್ನನ್ನು ನಾನೇ ನೋಡ್ಕೊಂಡು ವೀಡಿಯೋ ಮಾಡೋದಕ್ಕೆ ಒಂದು ಸ್ವಲ್ಪ ನಾಚಿಕೆ ಅಲ್ಲ, ನರ್ವಸ್ ಆಗ್ತಿದೆ ಅಷ್ಟೆ. ಕೊನೆವರೆಗೂ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದಲ್ಲೇ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬೇಗ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ, ಓಕೆನಾ. ಅದಾಗಿದ್ಮೇಲೆ ಇನ್ನೇನು, ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಹೇರ್ನ ಕಟ್ಕೊಳ್ಳಿ, ಇಲ್ಲಾಂದರೆ ಡಿಸ್ಟರ್ಬ್ ಮಾಡುತ್ತೆ. ಎಸ್. ಸೊ ಫಸ್ಟು ನೀವು ಏನು ಮಾಡ್ಕೋಬೇಕು ಅಂತ ಅಂದರೆ, ನಿಮ್ಮ ಮನೇಲಿ ಏನಾದರೂ ಐಸ್ ಕ್ಯೂಬ್ ಇದೆ, ಅಕಸ್ಮಾತ್ ಕೆಲವ್ರ ಮನೇಲಿ ಏನಾದರೂ ಫ್ರಿಡ್ಜ್ ಇಲ್ಲ, ಐಸ್ ಕ್ಯೂಬ್ ಇಲ್ಲ ಅಂದರೆ ನೀವು ಕೋಲ್ಡ್ ವಾಟರಲ್ಲಿ ಫಸ್ಟು ಫೇಸ್ನ ತೊಳ್ಕೊಂಬನ್ನಿ. ನಾನು ಇನ್ನೂ ಫೇಸ್ ವಾಶ್ ಮಾಡಿಲ್ಲ. ಸೊ ನಾನು ಐಸ್ ಕ್ಯೂಬೆಲ್ಲ ವೀಡಿಯೋ ಮಾಡೋಕ್ಕೆ ಹಿಂಗೆ ಮಾಡಿಬಿಡಪ್ಪ. ಐಸ್ ಕ್ಯೂಬ್ನಲ್ಲಿ ಫಸ್ಟು ಹಿಂಗೆ ಸ್ಕ್ರಬ್ ಮಾಡ್ಕೊಳ್ಳಿ, ಓಕೆನಾ. ನಾನು ಬೆಡ್ ಮೇಲೆ ಮಾಡ್ತಾಯಿದ್ದೀನಿ. ಸೊ ಹಿಂಗೆ ಇಟ್ಕೊಂಡಿದ್ದೀನಿ. ಬೆಡ್ ಮೇಲೆ ಏನಾದರೂ ಚೆಲ್ಲಿದ್ರೆ ನಮ್ಮ ಅಮ್ಮ ಬಂದರೆ ಮೆಟ್ಟು ತೊಗೊಂಡು ಹೊಡಿತಾರೆ. ಲಿಪ್ಸ್ಟಿಕ್ ಯಾಕೆ ಹಾಕಿದ್ದೀನಿ ಅಂತನಾ, ಅದು ಹಾಕಿದ್ರೆ ಚಂದ. ಐ ಲವ್ ಲಿಪ್ಸ್ಟಿಕ್. ಚಾತದು ಇರು ಮಾರ್ರೆ, ಹಿಂಗೆ ಹಣೆಗೆ ತುಟಿಗೂ ಹಚ್ಕೊಳ್ಳಿ, ಬೇಜಾರಿಲ್ಲ, ನಿಮ್ಮಿಷ್ಟ. ಮತ್ತು ತುಂಬ ಡಾರ್ಕ್ ಸರ್ಕಲ್ ಯಾರಿಗಾದರೂ ಇತ್ತು, ಇಲ್ಲೆಲ್ಲ ಡಾರ್ಕ್ ಸರ್ಕಲ್ ಇರುತ್ತಲ್ಲ, ಅವ್ರು ಒಂದು ಸ್ವಲ್ಪ ಜಾಸ್ತಿ ಐಸ್ ಕೆಳಗಡೆ ಹಾಕ್ಕೊಳ್ಳಿ. ಅಂದರೆ ಡೈರೆಕ್ಟಾಗಿ ಐಸ್ ಕ್ಯೂಬ್ನ ಫೇಸಿಗೆ ಹಾಕ್ಬೇಡಿ. ನಾನು ಹಾಕ್ತಿದ್ದೀನಿ ಅಂತ ನನಗೆ ಯಾವುದು ಬಟ್ಟೆ ಸಿಗಲಿಲ್ಲ. ಸೊ ನೀವು ಯಾವುದಾದ್ರೂ ಕರ್ಚೀಫ್ ಅದ್ರ ಒಳಗೆ ಹಾಕ್ಕೊಂಡು ಐಸ್ನ ಇದು ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಐಸ್ನ ಅಪ್ಲೈ ಮಾಡಬಾರ್ದು. ಸೊ ನಾನು ಮಾಡ್ತಾಯಿದ್ದೀನಿ. ಏನು ಗೊತ್ತಾ, ಯೂಶ್ವಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ 2 ಟೈಮ್ಸ್ ನೀವು ಐಸ್ ಕ್ಯೂಬ್ನ ಹಾಕ್ಕೊಳ್ಳಿ. ಸ್ಕಿನ್ ಚೆನ್ನಾಗಿಟ್ಟಿರುತ್ತೆ, ಅಂದರೆ ಯಾವುದು ಪಿಂಪಲ್ಸ್ ಆಗಲಿ ಏನೂ ಬರಲ್ಲ. ಈವ್ನಿಂಗ್ ಯಾಕೆ ಹಾಕಬೇಕು, ಔಟ್ಸೈಡ್ ಹೋಗಿ ಡಸ್ಟ್ ಎಲ್ಲ ಕೂತಿರುತ್ತೆ. ಸೊ ಸ್ಕಿನ್ ಮೇಲೆ ಡಸ್ಟ್ ಇದ್ದರೆ ನೀವು ಈ ಥರ ಏನಾದರೂ ಪ್ಯಾಕ್ ಮಾಡ್ಕೊಳ್ಳುವಾಗ ಆ ಥರ ಅಪ್ಲೈ ಮಾಡಿದ್ರೆ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಟವಲ್ ತೊಗೊಂಡು ಬಂದಿಲ್ಲ. ಸೊ 5 ಮಿನಿಟ್ಸ್ ಇರಿ. ಟವಲ್ ತಂದ್ರೆ ಯಾವತ್ತು ಫೇಸ್ನ ಹಿಂಗೆಲ್ಲ ಉಜ್ಬೇಡ್ರಿ, ಆಯಿತಾ. ಅದೂ ಪ್ರಾಬ್ಲಮ್ ಆಗುತ್ತೆ. ಸೊ ಹಿಂಗೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದಾಗ ನಿಮ್ಮ ಸ್ಕಿನ್ನೇ ಚೆನ್ನಾಗಿರುತ್ತೆ, ಓಕೆನಾ. ಓಕೆ, ಟ್ಯಾಪ್ ಮಾಡಾಯಿತು. ಇವಾಗ ಏನು ಮಾಡಿ ಅಂದರೆ, ನೀವು ಏನು ಫೇಸ್ ಪ್ಯಾಕ್ ಮಾಡ್ಕೊಂಡಿರ್ತೀರೋ, ಅಂದರೆ ನಾನು ಇದನ್ನು ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕ್ಕೊಂಡಿದ್ದೀನಿ. ಏನೇನು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹಾಕಿದ್ದೀನಿ. ಸೊ ನೀವು ಅದನ್ನು ಚೆಕ್ ಮಾಡ್ಬೋದು. ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಟೈಪವ್ರಿಗೂ ಯೂಸ್ ಆಗುತ್ತೆ. ಡ್ರೈ ಸ್ಕಿನ್ ಅಥವಾ ಆಯಿಲಿ ಸ್ಕಿನ್ ಇಂಥವ್ರಿಗೆಲ್ಲ ಯೂಸ್ ಆಗುತ್ತೆ. ಇಫ್ ಇನ್ ಕೇಸ್ ಆಯಿಲಿ ಸ್ಕಿನ್ ಇರೋರು ಮಿಲ್ಕ್ ಮತ್ತು ಕರ್ಡ್, ಮೊಸರು ಹಾಲು ಅಪ್ಲೈ ಮಾಡಬೇಡಿ. ಆಯಿಲಿ ಸ್ಕಿನ್ ಡ್ರೈ ಸ್ಕಿನ್ ಇರೋರು ಅದನ್ನು
ಹಾಕ್ಕೊಳ್ಳಿ. ಓಕೆನಾ? ಇದರಲ್ಲಿ ಒಂದು ಎಕ್ಸ್ಟ್ರಾ ಏನು ಹಾಕಿದ್ದೀನಿ ಅಂದರೆ ಜೇನುತುಪ್ಪ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದು ನನ್ನ ಸ್ಕಿನ್ನಿಗೆ ಸೂಟ್ ಆಗೋದ್ರಿಂದ ಜೇನುತುಪ್ಪ ಹಾಕ್ಕೊಳ್ಳಿ. ಎಸ್, ಸ್ಟಾರ್ಟ್. ಕೈಯಲ್ಲೇ ಅಪ್ಲೈ ಮಾಡ್ತೀನಿ ಆಯಿತಾ, ಬ್ರಷ್ ಎಲ್ಲ ಇಲ್ಲ. ನಿಮ್ಗೇನಾದರೂ ಬ್ರಷ್ ಇದ್ದರೆ ಹಾಕ್ಕೊಳ್ಳಿ, ನೋ ಪ್ರಾಬ್ಲಮ್. ಸ್ಯಾಟರ್ಡೆ ಸಂಡೇ ಕೆಲಸ ಇಲ್ದವರು, ಮನೇಲಿ ನನ್ನ ಥರ ಹಿಂಗೆ ಬಿದ್ದಿರೋರು ಈ ಥರ ಮಾಡ್ಬೋದು. ಡೈಲಿ ಮಾಡೋಕ್ಕಾಗಿಲ್ಲ ಅಂದರೆ ಈ ಥರ ಮಾಡಿ ಇರ್ಬೋದು. ನಂದು ಹಣೆ ಸ್ವಲ್ಪ ಅಪ್ಪ, ಅದೇ ಪ್ರಾಬ್ಲಮ್. ಸಣ್ಣಕ್ಕೆ ಇಲ್ಲಿ ತನಕ ಹಚ್ಬೇಕು ನಾನು. ಮತ್ತು ಇನ್ನೊಂದು ಏನು ಗೊತ್ತಾ, ದಯವಿಟ್ಟು ನಿಮ್ಮ ಕತ್ತಿಗೂ ಹಾಕ್ಕೊಳ್ಳಿ ಆಯಿತಾ, ಅದು ಡಿಫ್ರೆನ್ಸ್ ಆಗಿಬಿಡುತ್ತೆ. ನಾನು ಇವಾಗ ವಿಡಿಯೋ ಮಾಡ್ತಿರೋದ್ರಿಂದ ಆಗ್ತಾಯಿಲ್ಲ, ಸೊ ದಯವಿಟ್ಟು ನಿಮ್ಮ ಕತ್ಗಳಿಗೂ ಹಾಕ್ಕೊಳ್ರಿ, ಬೆಟರ್. ಕೆಲವರು ಐಬ್ರೋ ಅದಕ್ಕೆಲ್ಲ ಹಾಕ್ತಾರೆ, ಬಟ್ ನಾನು ಹಾಕಲ್ಲ. ಬಿಕಾಸ್ ನಾನು ಇದಕ್ಕೆ ಜೇನುತುಪ್ಪ ಆ್ಯಡ್ ಮಾಡಿದ್ದೀನಿ, ಹಂಗಾಗಿ ಹಾಕ್ತಾಯಿಲ್ಲ. ಅಲ್ಲಿ ಯಾಕೆ ನೋಡ್ತಿದ್ದೀನಿ ಅಂತನಾ, ಅಲ್ಲಿ ಮಿರರ್ ಇದೆ, ನಂಗೆ ಇಲ್ಲಿ ಗೊತ್ತಾಗ್ತಾಯಿಲ್ಲ ಎಲ್ಲೆಲ್ಲೇ ಹಚ್ತಿದ್ದೀನಿ ಅಂತ. ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಇದ್ದರೆ ಸ್ವಲ್ಪ ಅಕ್ಕಿ ಹಿಟ್ಟು ಕಾಫಿ ಪೌಡರ್ನ ಹಾಕಿ, ಬಟ್ ಅದಕ್ಕೆ ಅಂತ ಟೈಮ್ ಕೊಡಬೇಕು ಅಷ್ಟೆ, ಇನ್ನೇನಿಲ್ಲ. ಎಸ್, ಅಪ್ಲೈ ಮಾಡಿದ್ದೀನಿ. ಇದನ್ನು ನೀವು ಒಂದು ಅಟ್ಲೀಸ್ಟ್ 15 to 30 ಮಿನಿಟ್ಸ್ ಬಿಡಿ. ಹಾಕಿದ ತಕ್ಷಣ ತೆಗಿಯೋಕೆ ಹೋಗ್ಬೇಡ್ರಿ. 15 to 30 ಮಿನಿಟ್ಸ್ ಬಿಡಬೇಕು. ಏನೇ ಇದು ನಾನು ಹೇಳ್ಕೊಡಿರೋ ಟಿಪ್ಸ್ ಅಂತ ಅಲ್ಲ, ನೀವೇನಾದರೂ ಏನೇ ಒಂದು ಪ್ಯಾಕ್ ಯೂಸ್ ಮಾಡ್ತೀರಾ ಅಂದರೆ ಅಟ್ಲೀಸ್ಟ್ ಅದಕ್ಕೆ ಅಂತ ಟೈಮ್ ಕೊಡಿ. ನೀವು ಒಂದು 15 to 30 ಮಿನಿಟ್ಸ್, ಈ ಥರ 45 ಮಿನಿಟ್ಸ್ ಈ ಥರ ಟೈಮ್ ಕೊಡಿ. ಸ್ವಲ್ಪ ನಿಮ್ಮ ಸ್ಕಿನ್ ಅದು ನೀವು ಮಾಡಿರೋದು ರಿಸಲ್ಟ್ ಸಿಗಬೇಕು ಅಂದರೆ ಇಷ್ಟು ಟೈಮ್ ಕೊಡಬೇಕು. ಹಾಕಿದ ತಕ್ಷಣ 5 ಮಿನಿಟ್ಸ್ ಬಿಟ್ಬಿಟ್ಟು ವಾಶ್ ಮಾಡ್ತೀನಿ ಅಂದರೆ ಅದು ಯಾವುದೇ ಥರ ರಿಸಲ್ಟ್ ಕೊಡಲ್ಲ. 10 to 30 ಮಿನಿಟ್ಸ್ ಬಿಟ್ಬಿಟ್ಟು ವಾಶ್ ಮಾಡಿಬಿಟ್ಟು ಬರ್ತೀನಿ, ವೇಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ಫೇಸ್ನ ಟಚ್ ಮಾಡಿ. ಕತ್ತಿಗೆ ಹಾಕೋದನ್ನ ಮರಿಬಿಡಿ ಆಯಿತಾ. ನಾನು ಹಾಕಲಿಲ್ಲ ಬಿಕಾಸ್ ರೂಮಲ್ಲಲ್ವ ಮಾಡ್ತಿದ್ದೆ. ಇನ್ನೇನಾದರೂ ಆಗ್ಬಿಟ್ರೆ ನಮ್ಮಮ್ಮ ತಪ್ಪಡ ಮಾರೋಂಗೆ ಸಾಲ ಅಷ್ಟೆ. ಮತ್ತೇನು ಮಾಡಿ ಗೊತ್ತೇ, ಇವಾಗ ಫೇಸ್ನ ವಾಶ್ ಮಾಡ್ಕೊಂಡ್ಮೇಲೆ ಮತ್ತೊಂದು ಸರಿ ಐಸ್ ಕ್ಯೂಬ್ನ ಅಪ್ಲೈ ಮಾಡಿ. ದಯವಿಟ್ಟು ಆಯಿತಾ, ಡೈರೆಕ್ಟಾಗಿ ಮಾಡಬೇಡಿ, ಪದೇ ಪದೇ ಹೇಳ್ತಾ ಇರ್ತೀನಿ. ಹೆಣ್ಮಕ್ಳಿಗೆ ಸ್ಕಿನ್ನು ಎಷ್ಟು ಇಂಪಾರ್ಟೆಂಟ್ ಅಲ್ಲ. ಚೆಲ್ಲ ಇದೆ ಇಲ್ಲೆಲ್ಲ. ಇವಾಗ ಏನು ಮಾಡಿ ಅಂದರೆ ಒಂದು 5 ನಿಮಿಷ ಒರೆಸ್ಬೇಡಿ ಆಯಿತಾ, ಹಾಗೆ ಬಿಟ್ಟುಬಿಡಿ. ಐ ಥಿಂಕ್ ನನ್ನ ಸ್ಕಿನ್ನಲ್ಲಿ ಯಾವುದೇ ಥರ ನಂಗೆ ಅಷ್ಟು ಪಿಂಪಲ್ಸ್, ನಿಮಗೆ ಇಲ್ಲಿ ಕಾಣಿಸ್ತಿದೆಯಾ ಪಿಂಪಲ್ಸ್ ಎಲ್ಲ ನಂಗೆ ಆಗುತ್ತೆ. ಯೂಶ್ವಲಿ ಮಂತ್ಲಿ ಒನ್ಸ್ ಏನಾದರೂ ಆಗ್ತಾ ಇರುತ್ತೆ ಅಷ್ಟೇ. ಅಷ್ಟು ಪಿಂಪಲ್ಸ್ ಆಗಲ್ಲ, ಮೇಂಟೈನ್ ಮಾಡಿದ್ದೀನಿ ನಾನು ಸ್ಕಿನ್. ಇದರೆಲ್ಲ ಅಪ್ಲೈ ಮಾಡಿದ್ರೆ ಸ್ಕಿನ್ನು ಡಾರ್ಕ್ ಇರೋರು ವೈಟ್ ಆಗ್ತಾರೆ, ಅದೆಲ್ಲ ಏನಿಲ್ಲ ಆಯಿತಾ. ಹಂಗೆ ನೋಡೋಕ್ಕೋದ್ರೆ ಪ್ರಪಂಚದಲ್ಲಿ ಎಲ್ಲರೂ ಬೆಳ್ಳಗೆ ಇರಬೇಕಿತ್ತು, ಆ ಥರ ಏನಿಲ್ಲ. ಸ್ಕಿನ್ನ ಚೆನ್ನಾಗಿ ಇಟ್ಕೊಂಡಿರ್ಬೋದು ಅಷ್ಟೆ. ಒಂದು ಸ್ವಲ್ಪ ಗ್ಲೋನೆಸ್ ಕೊಡುತ್ತೆ ಹೊರತು ತೀರಾ ನೀವೇನು ಆ ಲೆವೆಲಿಗೆ ಹೋಗಲ್ಲ. ಸ್ಕಿನ್ ಚೆನ್ನಾಗಿ ಇಟ್ಕೊಂಡಿರ್ಬೋದು. ಕೆಲವರಿಗೆ ಅವ್ರವ್ರ ಸ್ಕಿನ್ ಗೊತ್ತಿರುತ್ತಲ್ಲ, ಪಿಂಪಲ್ಸ್ ಇರುತ್ತೆ, ಆ್ಯಕ್ನೀಸ್ ಏನೇನೋ ಇರುತ್ತೆ, ಅದರಿಂದ ಸ್ವಲ್ಪ ಅವಾಯ್ಡ್ ಆಗ್ಬೋದು ಅಷ್ಟೆ. ಅದು ಬಿಟ್ಟರೆ ಏನೇನೂ ಇಲ್ಲ. ಈಗ ಒಂದು 5 ನಿಮಿಷ ಐಸ್ ಕ್ಯೂಬ್ ಹಾಕಿರ್ತೀರಲ್ಲ ಬಿಡಿ. ಮತ್ತು ಇವಾಗ ಏನು ಮಾಡಿ ಅಂದರೆ ಮತ್ತೆ ಟ್ಯಾಪ್ ಮಾಡಿ. ಹಾಂ,
ಐಸ್ ಕ್ಯೂಬೆಲ್ಲ ಹಾಕಿದ ನೆಕ್ಸ್ಟು ನೀವು ನಿಮ್ಮ ಸ್ಕಿನ್ನಿಗೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಬೇಕು. ಓಕೆನಾ? ಹಂಗೆ ನೀವು ಬಿಡೋಂಗಿಲ್ಲ. ಸೊ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಸ್ಕಿನ್ ಏನಾದರೂ ಡ್ರೈ ಇತ್ತು, ತುಂಬ ಡ್ರೈ ಸ್ಕಿನ್ ಅಂದರೆ ನೀವು ನಿವ್ಯಾ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ. ಇಲ್ಲ ನಿಮ್ಮ ಸ್ಕಿನ್ ಏನಾದರೂ ಆಯಿಲಿ ಸ್ಕಿನ್ ಅಂದರೆ ಲ್ಯಾಕ್ಮಿ ಪೀಚ್ ಮಿಲ್ಕ್ನ ಅಪ್ಲೈ ಮಾಡಿ. ಓಕೆನಾ? ನಾನು ಇದರಲ್ಲಿ ನನ್ನ ಸ್ಕಿನ್ ಒಂಥರ ಎರಡೆರಡು ಥರನೂ ಇರುತ್ತೆ ಆಯಿತಾ. ಒಂದೊಂದ್ಸಲಿ ಡ್ರೈನೂ ಇರುತ್ತೆ, ಒಂದೊಂದ್ಸಲಿ ಆಯಿಲಿ ಸ್ಕಿನ್ನೂ ಇರುತ್ತೆ. ಸೊ ಇವಾಗ ಸದ್ಯಕ್ಕೆ ನಾನು ಲ್ಯಾಕ್ಮಿ ಹಾಕ್ಕೊತೀನಿ. ಖಾಲಿ ಆಗಿಬಿಟ್ಟೈತೆ. ಓಕೆ, ಅಪ್ಲೈ ಮಾಡೋಣ. ಪ್ಲೀಸ್ ದಯವಿಟ್ಟು ಏನೇ ಒಂದು ಕ್ರೀಮು, ಡೇ ಕ್ರೀಮ್, ನೈಟ್ ಕ್ರೀಮ್ ಇದ್ದರೆ ಕತ್ತಿಗೂ ಸಹ ಅಪ್ಲೈ ಮಾಡಿ. ಇಲ್ಲ ಅದೇನು ಗೊತ್ತಾ, ಡಿಫ್ರೆನ್ಸ್ ಕಾಣಿಸ್ಬಿಡುತ್ತೆ. ನೀವೇನೇ ಬರೀ ಎಲ್ಲಿ ಫೇಸಿಗೆ ಮಾತ್ರ ಟೈಮ್ ಕೊಡ್ಕೊಂಡು ಮಾಡ್ತಾಯಿದ್ದೆ. ನಾನು ಐಬ್ರೋನೇ ಮಾಡಿಸಿಲ್ಲ, ಮನೆಯಲ್ಲೇ ಬಿದ್ದಿರ್ತೀನಲ್ವ, ಎಲ್ಲೂ ಇಲ್ಲ ಅಂತ ಹೇಳಿ ಐಬ್ರೋನೇ ಮಾಡಿಸಿಲ್ಲ ನಾನಂತೂ. ಅಪ್ಲೈ ಮಾಡಾಯಿತು. ಸೊ ಆಲ್ರೆಡಿ ಲಿಪ್ಸ್ಟಿಕ್ ಇದೆ, ಲಿಪ್ಸ್ಟಿಕ್ ಏನು ಬೇಡ. ನೆಕ್ಸ್ಟು ಹೆಣ್ಮಕ್ಳಿಗೆ ಏನಿದೆ ಲಕ್ಷಣ ನಿಮಗೆ ಗೊತ್ತಿರುತ್ತೆ ಏನು ಅಂತ. ಈ ಥರ ವೀಡಿಯೋ ಮಾಡುವಾಗ ಹಿಂಗೆ ಕೈಗೆ ಸಿಗಲ್ಲ. ಎಷ್ಟು ಶೇಪು ಅಂದರೆ ಸೀರಿಯಸ್ಲಿ ಹೆಣ್ಮಕ್ಳಿಗೆ ಯಾವಾಗಲೂ ಹಣೆಗಿಟ್ರೆ ಲಕ್ಷಣ. ಸೊ ಹಣೆಗೆ ಒಂದು ಆಯಿತಾ. ಆಮೇಲೆ ಸ್ವಲ್ಪ ಕಾಜಲ್ ಹಾಕ್ಕೊಳ್ಳೋಣ. ಇದು ಕೂಡ ಲ್ಯಾಕ್ಮಿ ಇದೆ, ತುಂಬ ಡಾರ್ಕಾಗಿ ಹಾಕಲ್ಲ. ಅದೇನು ನನಗೆ ಅದು ಕೆಳಗಡೆ ಎಲ್ಲ ಬಂದಂಗೆ ಫೀಲ್ ಆಗ್ಬಿಡುತ್ತೆ, ಅಂದರೆ ಇಲ್ಲೆಲ್ಲ ಸ್ಪ್ರೆಡ್ ಆದಂಗೆ ಆಗ್ಬಿಡುತ್ತೆ, ಒಂಥರ ನಾಗವಲ್ಲಿ ಥರ ಕಾಣ್ತೀವಿ. ಆಯಿತಾ, ಇದು ನನ್ನ ಸ್ಕಿನ್ ಕೇರ್. ಸೊ ನಾನು ಯೂಶ್ವಲಿ ನನಗೆ ಟೈಮ್ ಇರಲ್ಲ ಫ್ರೆಂಡ್ಸ್, ನಂದು ನೈಟ್ ಶಿಫ್ಟ್ ಇರುತ್ತೆ, ಒಂದೊಂದ್ಸಲಿ ಡೇ ಶಿಫ್ಟ್ ಇರುತ್ತೆ. ಸೊ ಈ ಮಂತು ನನಗೆ ಮಾರ್ನಿಂಗ್ ಶಿಫ್ಟ್ ಇದೆ. ಏನು ಮಾಡಿಬಿಡ್ತೀನಿ, ಮಾರ್ನಿಂಗೆಲ್ಲ ಕೆಲಸ ಮಾಡ್ಕೊಂಬಿಟ್ಟು ನನಗೆ 4:30 ಶಿಫ್ಟ್ ಮುಗಿದ್ಬಿಟ್ರೆ ಆರಾಮಾಗಿ ಮಲ್ಕೊಂಬಿಡ್ತೀನಿ. ಸೊ ಇದೆಲ್ಲ ಮಾಡೋಕ್ಕೆ ನಂಗೆ ಟೈಮ್ ಇರೋಲ್ಲ. ಹಂಗಾಗಿ ಈ ಥರ ಸ್ಯಾಟರ್ಡೆ ಸಂಡೇ ಬಿದ್ದಿರ್ತೀನಲ್ಲ ಫ್ರೀಯಾಗಿ, ಹಾಗಾಗಿ ಮಾಡ್ತೀನಿ ಅಷ್ಟೇ. ಬಟ್ ಇದನ್ನು ವೀಕ್ಲಿ ಒಂದು 3 ಟೈಮ್ಸ್ ಮಾಡಿ ನಿಮಗೆ ಒಳ್ಳೆಯದು. ಬಟ್ ಟೈಮ್ ಇಲ್ಲ ಅಂದಾಗ ನನ್ನ ಥರ ಇದ್ದರೆ ಅಟ್ಲೀಸ್ಟ್ ಸ್ಯಾಟರ್ಡೆ ಸಂಡೇ ಈ ಥರ ಮಾಡೋದ್ರಿಂದ ನಿಮ್ಮ ಸ್ಕಿನ್ನೇ ಚೆನ್ನಾಗಿ. ಇನ್ನೊಂದು ಹೇಳೋದು ಮರ್ತೆ, ನೀವೇನಾದರೂ ಸನ್ಸ್ಕ್ರೀನ್ ಯೂಸ್ ಮಾಡ್ತೀರಾ ಅಂದರೆ ನಾನು ಮಾಡೋ ಸನ್ಸ್ಕ್ರೀನ್ ಲೋಟಸ್. ನಿಮ್ಗೆ ಉಲ್ಟಾ ಕಾಣುತ್ತೆ ಅನಿಸುತ್ತಲ್ವ, ನಾನು ವೀಡಿಯೋ ಹಿಂಗೆ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಕಾಣಿಸ್ತಾ ಇರ್ಬೋದು. ಸೊ ನಾನು ಲೋಟಸ್ ಯೂಸ್ ಮಾಡ್ತೀನಿ. ಇದು ನನ್ನ ಸ್ಕಿನ್ನಿಗೆ ನನಗೆ ಸೂಟ್ ಆಗುತ್ತೆ ಅಷ್ಟೇ. ನಂಗೆ ಗೊತ್ತಿಲ್ಲ ನಿಮಗೆಲ್ಲ ಯಾವುದಾಯ್ತು ಯೂಸ್ ಮಾಡ್ತಿದ್ರೆ ಯಾವ್ದು ಸೂಟ್ ಆಗುತ್ತೆ. ಸೊ ನಂಗೆ ಲೋಟಸ್ ಸೂಟ್ ಆಗೋದ್ರಿಂದ ನಾನು ಲೋಟಸ್ನ ಯೂಸ್ ಮಾಡ್ತೀನಿ. ಬಟ್ ಇವಾಗ ನಾನು ಎಲ್ಲೂ ಹೋಗ್ತಲ್ವಲ್ಲ ಆಚೆ ಕಡೆ, ಹಾಗಾಗಿ ನಾನು ಯೂಸ್ ಮಾಡ್ತಾಯಿಲ್ಲ. ಈಗ ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡು ಬರೋಣ. ಮಾಡ್ಕೊಂಡು ಬಂದೆ. ನನಗೆ ಈ ಥರ ಹಾಕೋದಂದರೆ ತುಂಬ ಇಷ್ಟ ಆಯಿತು. ನನ್ನ ಹತ್ರ ತುಂಬ ಇದೆ, ನಂಗೆ ಹಂಗೆ ಇರೋದಂದರೆ ತುಂಬ ಇಷ್ಟ ಆಗುತ್ತೆ. ಇದು ಇವತ್ತಿನ ನನ್ನ ಸ್ಕಿನ್ ಕೇರ್ ವಿಡಿಯೋ ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಗಿದ್ರು ಆಗಿಲ್ಲ ಅಂದರೂ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಏನು ನೆಕ್ಸ್ಟ್ ವೀಡಿಯೋ ಮಾಡ್ಬೋದು ಅನ್ನೋದನ್ನ ಪ್ಲೀಸ್ ಕಾಮೆಂಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಬಾಯ್.